ನೂತನ ಸಚಿವ ಬಿ ನಾಗೇಂದ್ರಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಖಾತೆ ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ಖಾತೆ ಸಿಗುವ ಮುನ್ನವೇ ಸಚಿವ ನಾಗೇಂದ್ರ ಕುರ್ಚಿಗೆ ಕುತ್ತು ಕಾದಿದೆಯಾ? ಕೋರ್ಟ್ ಷರತ್ತು ಮೀರಿ ದೆಹಲಿಗೆ ಹೋಗಿದ್ರ ಸಚಿವ ನಾಗೇಂದ್ರ? ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಷರತ್ತುಬದ್ಧ ಬೇಲನ್ನ ನೀಡಿದೆ ಕೋರ್ಟ್. 2 ಬಾರಿ ಕೋರ್ಟ್ ಅನುಮತಿಯನ್ನ ಪಡೆಯದೆ ದೆಹಲಿ ಪ್ರವಾಸ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ಪ್ರವಾಸ ಮಾಡಿದ್ರು? ತನಿಖೆ ವಿಳಂಬ ಮಾಡುವ ನೆಪದಲ್ಲಂತೆ. ತನಿಖೆ ವಿಳಂಬ ಮಾಡುವ ನೆಪದಲ್ಲಿ ಪದೇ ಪದೇ ದೆಹಲಿ ಪ್ರವಾಸ ಕೈಗೊಂಡ್ರ ನಾಗೇಂದ್ರ ದೆಹಲಿ ಪ್ರವಾಸದ ಬಗ್ಗೆ ಇಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ದಾಖಲೆಯನ್ನ ಸಂಗ್ರಹಿಸಿ ಜಾಮೀನು ರದ್ದುಪಡಿಸಲು ಇಡಿ ತಯಾರಿ ಮಾಡಿಕೊಂಡಿದೆ. ಷರತ್ತನ್ನ ಉಲ್ಲಂಘಿಸಿದ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಗಂಡಾಂತರನ. ಕರ್ನಾಟಕದಿಂದ ಹೊರಗೆ ಹೋಗೋದಾದ್ರೆ ಕೋರ್ಟ್ನಿಂದ ಲಿಖಿತವಾಗಿ ಅನುಮತಿಯನ್ನ ಪಡೆಯಬೇಕು ನಾಗೇಂದ್ರ. ಯಾಕಂತಂದ್ರೆ ಈಗಾಗಲೇ ಷರತ್ತುಬದ್ಧ ಬೇಲ್ನಲ್ಲಿ ಆಚೆ ಇದ್ದಾರೆ ನಾಗೇಂದ್ರ. 2024 ಅಕ್ಟೋಬರ್ 14ರಂದು ಜನಪ್ರತಿನಿಧಿಗಳ ಕೋರ್ಟ್ ನಾಗೇಂದ್ರ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿತ್ತು. ಆದರೆ ಈ ಜಾಮೀನು ಷರತ್ತಿನ ನಿಯಮವನ್ನ ಉಲ್ಲಂಘಿಸಿ ದೆಹಲಿ ಪ್ರವಾಸವನ್ನ ಮಾಡಿದ್ರ ನಾಗೇಂದ್ರ. ಆ ಕುರಿತಾಗಿ ಈಗ ಇಡಿ ದಾಖಲೆಯನ್ನ ಸಂಗ್ರಹಿಸ್ತಾ ಇದೆ. ಒಂದಲ್ಲ ಎರಡಲ್ಲ 3 ಬಾರಿ ದೆಹಲಿ ಪ್ರಯಾಣಕ್ಕೆ ಅನುಮತಿ ನೀಡಿದ್ದ ಕೋರ್ಟ್. ಆದರೆ ಜುಲೈ 15, ಜುಲೈ 26ರಂದು ಅನುಮತಿ ಇಲ್ಲದೇನೆ ದೆಹಲಿಗೆ ಪ್ರಯಾಣದ ದಾಖಲೆ ಸಂಗ್ರಹಕ್ಕೆ ಈಗ ಇಡಿ ಟೀಮ್ ಮುಂದಾಗಿದೆ. ಜುಲೈ 15ರ ಸಂಜೆ 6:15ರ ಇಂಡಿಗೋ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ. ಜುಲೈ 26ರ ಮಧ್ಯಾಹ್ನ 1:55ರ ಸುಮಾರಿಗೆ ಇಂಡಿಗೋ ವಿಮಾನದಲ್ಲಿ ಪ್ರಯಾಣ ಮಾಡಿದರು. 2 ಬಾರಿ ನಾಗೇಂದ್ರ ದೆಹಲಿಗೆ ಹೋದಂತಹ ಮಾಹಿತಿ ಇಡಿಗೆ ಸಿಕ್ಕಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲುವಾಸ ಅನುಭವಿಸಿದ್ರು ನಾಗೇಂದ್ರ. ಈಗ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಷರತ್ತುಬದ್ಧ ಜಾಮೀನು. ರಾಜ್ಯದಿಂದ ಹೊರಗೆ ಹೋಗಬೇಕು ಅಂತಂದ್ರೆ ಕೋರ್ಟ್ನಿಂದ ಅನುಮತಿಯನ್ನ ಪಡಿಬೇಕು. ಆದರೆ 2026ರ ಏಪ್ರಿಲ್ 26ರಿಂದ ಜೂನ್ 2, ಜೂನ್ 11ರಿಂದ ಜುಲೈ 7, ಜುಲೈ 16ರಿಂದ ಜುಲೈ 25ರವರೆಗೆ ಅನುಮತಿ. ಆದರೆ ಜುಲೈ 15 ಹಾಗೂ ಜುಲೈ 26ರಂದು ದೆಹಲಿಗೆ ಹೋಗಿದ್ದಾರೆ. ಅದು ಕೂಡ ಅನುಮತಿಯನ್ನ ಪಡೆಯದೇನೆ. ಈ ಬಗ್ಗೆ ಈಗ ಇಡಿಗೆ ಮಾಹಿತಿ ಸಿಕ್ಕಿದೆ. ಜುಲೈ 17ರಂದು ಮಾತ್ರ ಎಐಸಿಸಿ ಆವರಣದಲ್ಲಿದ್ದಂತಹ ನಾಗೇಂದ್ರ. ಆದರೆ ಜುಲೈ 17ರ ಪ್ರಯಾಣಕ್ಕೆ ನಾಗೇಂದ್ರಗೆ ಅನುಮತಿ ಇತ್ತು. ಸಚಿವಗಿರಿಗಾಗಿ ಲಾಬಿ ನಡೆಸೋದಿಕ್ಕೆ ದೆಹಲಿ ಪ್ರವಾಸ ಮಾಡಿದ್ರು ನಾಗೇಂದ್ರ. ಅಜಯ್ ಸಿಂಗ್, ವಿಜಯಾನಂದ ಕಾಶಪ್ಪನವರ್, ಪೊನ್ನಣ್ಣ, ಕೋನರೆಡ್ಡಿ, ಸೋಮಯ್ಯ, ಗಣಾಚಾರಿ ಜೊತೆಗಿದ್ರು ನಾಗೇಂದ್ರ. ಸಚಿವ ನಾಗೇಂದ್ರ ಪ್ರಯಾಣದ ದಾಖಲೆ ಸದ್ಯ ಇಡಿ ಸಂಗ್ರಹ ಮಾಡ್ತಾ ಇದೆ. 2024 ಅಕ್ಟೋಬರ್ 14ರಂದು ನಾಗೇಂದ್ರಗೆ ಕೋರ್ಟ್ ಜಾಮೀನು ಕೊಟ್ಟಿತ್ತು. ಏರ್ಪೋರ್ಟ್ ಸಿಸಿಟಿವಿ ಪ್ರಯಾಣಿಕರ ಪಟ್ಟಿಯನ್ನ ಪರಿಶೀಲನೆ ಮಾಡ್ತಾ ಇದೆ. ಸರಿಯಾದ ಸಾಕ್ಷಿ ಸಂಗ್ರಹಿಸಿ ನಾಗೇಂದ್ರರ ಜಾಮೀನು ರದ್ದಿಗೆ ಮನವಿಯನ್ನ ಸಲ್ಲಿಸಲಿದೆ. ಒಂದು ವೇಳೆ ನಾಗೇಂದ್ರ ಜಾಮೀನು ಏನಾದರೂ ರದ್ದಾದರೆ ಆಗ ಸಂಪುಟದಲ್ಲಿ ಮುಂದುವರಿಯುವುದಕ್ಕೆ ಕಷ್ಟ ಆಗುತ್ತೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಕೋರ್ಟ್ ಕೊಟ್ಟಂತಹ ಷರತ್ತು, ಆ ಷರತ್ತಿನ ನಿಯಮವನ್ನ ಉಲ್ಲಂಘಿಸಿ ನಾಗೇಂದ್ರ ನಿಜಕ್ಕೂ ದೆಹಲಿಗೆ ಹೋದ್ರ? ಅಂತಹ ಸಾಧ್ಯತೆಗಳ ಕುರಿತಾಗಿ ಈಗ ಇಡೀ ವಲಯದಿಂದ ಏನ್ ಮಾಹಿತಿ ಬರ್ತಾ ಇದೆ? ನಿಜಕ್ಕೂ ದಾಖಲೆಗಳು ಸಿಕ್ಕಿದೆಯಾ ಆ ಬಗ್ಗೆ? ವೀಣಾ, ನಾಗೇಂದ್ರ ಅವರಿಗೆ
ಬೇಲನ್ನು ಸ್ಯಾಂಕ್ಷನ್ ಮಾಡಬೇಕಾದ್ರೇ ಕೋರ್ಟ್ ಒಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಅದರಲ್ಲೂ ಮುಖ್ಯವಾಗಿ ಅವರು ಕರ್ನಾಟಕದಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ಕೋರ್ಟ್ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ. ಆದರೆ ನಾಗೇಂದ್ರ ಅವರು ಇದನ್ನು ಉಲ್ಲಂಘಿಸಿರುವಂತೆ ಈಗ ಆಲ್ರೆಡಿ ಸಾಕಷ್ಟು ಸಾಕ್ಷ್ಯಗಳನ್ನು ಇಡಿ ಕಲೆ ಹಾಕ್ತಾ ಇದೆ. ನಾಗೇಂದ್ರ ಅವರು 16ನೇ ತಾರೀಕು ಅಂದರೆ ಜುಲೈ 16ರಿಂದ ಜುಲೈ 25ರವರೆಗೂ ಕೂಡ ಕರ್ನಾಟಕದಿಂದ ಹೊರಗಡೆ ಹೋಗೋದಕ್ಕೆ ಪರ್ಮಿಷನನ್ನು ತೆಗೆದುಕೊಂಡಿದ್ರು. ಸೊ ಈ ಕಾರಣಕ್ಕಾಗಿ 16ರಿಂದ 25ರವರೆಗೂ ಕೂಡ ಕೋರ್ಟ್ ಅವರಿಗೆ ಅನುಮತಿಯನ್ನು ಕೊಡಲಾಗಿತ್ತು. ಆದರೆ ನಾಗೇಂದ್ರ ಅವರು 15ನೇ ತಾರೀಕು ಜುಲೈ 15 ಸಂಜೆ 6 ಗಂಟೆ ಫ್ಲೈಟ್ನಲ್ಲಿ ಅವರು ದೆಹಲಿಗೆ ಹೋಗಿರುವಂಥದ್ದು ಈಗ ಆಲ್ರೆಡಿ ಸಾಕ್ಷಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಅವರು 25ರಂದು ಅವರು ಕರ್ನಾಟಕಕ್ಕೆ ವಾಪಸ್ ಬರಬೇಕಾಗಿತ್ತು ಕೋರ್ಟ್ ಅನುಮತಿಯ ಪ್ರಕಾರ. ಆದರೆ ಅವರು 26ನೇ ತಾರೀಕು ಮಧ್ಯಾಹ್ನ ಅವರು ಬೆಂಗಳೂರಿಗೆ ವಾಪಸ್ ಆಗಿರುವಂಥದ್ದು. ಸೊ ಈ ಎಲ್ಲ ಮಾಹಿತಿಗಳನ್ನು ಕೂಡ ಈಗ ಇಡಿ ಕಲೆ ಹಾಕ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಏರ್ಪೋರ್ಟ್ನಲ್ಲಿ ಅವರು ಹಾದು ಹೋಗಿರುವಂಥದ್ದು ಇರಬಹುದು ಅಥವಾ ಏರ್ಪೋರ್ಟ್ನ ಒಳಭಾಗಕ್ಕೆ ಹೋಗ್ತಾ ಇರುವಂತಹ CCTV ಸೇರಿದಂತೆ ಬೇರೆ ಬೇರೆ ಟಿಕೆಟ್ ಯಾವ ಫ್ಲೈಟ್ನಲ್ಲಿ ಹೋದ್ರು ಈ ಎಲ್ಲ ಮಾಹಿತಿಯನ್ನ ಕೂಡ ಇಡಿ ಕಲೆ ಹಾಕ್ತಾ ಇದೆ. ಸೊ ಇಡಿ ಕಲೆ ಹಾಕಿದಂತಹ ಒಂದಷ್ಟು ಮಾಹಿತಿ ಏನಿರುತ್ತೆ ಆ ಡಾಕ್ಯುಮೆಂಟ್ಸ್ಗಳನ್ನು ಕೋರ್ಟ್ಗೆ ಸಬ್ಮಿಟ್ ಅನ್ನ ಮಾಡುತ್ತೆ. ಕೋರ್ಟ್ ನಿಯಮವನ್ನ ಮೀರಿ ಅವರು ಹೊರಗಡೆ ಹೋಗಿದ್ದಾರೆ ಅನ್ನುವಂಥದ್ದನ್ನ ಅವರು ಸಾಬೀತನ್ನ ಪಡಿಸ್ತಾರೆ. ಅದಾದ ಬಳಿಕ ಕೋರ್ಟ್ ಅವರ ಜಾಮೀನನ್ನ ಕೂಡ ರದ್ದು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಆ ರೀತಿಯಾಗಿ ಏನಾದರೂ ಜಾಮೀನನ್ನ ರದ್ದು ಮಾಡಿದ್ರೆ ಸಚಿವ ಸ್ಥಾನಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಯಾರಾದರೂ ಒಬ್ಬ ಸಚಿವರಾಗಿರುವಂಥವ್ರು ಇರಬಹುದು ಅಥವಾ ಶಾಸಕರಾಗಿರುವಂಥವ್ರು ಇರಬಹುದು, ಅವ್ರೇನಾದರೂ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಎಫೆಕ್ಟ್ ಕರ್ನಾಟಕ ಸರ್ಕಾರ ಏನಿರುತ್ತೆ ಆ ರಾಜ್ಯಗಳಿರುವಂತಹ ಸರ್ಕಾರದ ಮೇಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಶಾಸಕರಾಗಿರುವಂತಹವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅಂತಹ ಮಟ್ಟಿಗೆ ಎಫೆಕ್ಟ್ ಆಗುವಂಥದ್ದು ಸ್ವಲ್ಪ ಕಡಿಮೆ. ಆದರೆ ನಾಗೇಂದ್ರ ಅವರ ಮೇಲೆ ಹೆಚ್ಚಿನ ಆರೋಪಗಳಿದೆ. ಅದರ ಜೊತೆಗೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬಾರ್ದು ಅಂತ ಹೇಳಿ ಈಗ ಆಲ್ರೆಡಿ BJP ಸಚಿವ ಸ್ಥಾನವನ್ನು ಕೊಡಬಾರ್ದು ಅಂತ ಹೇಳಿ ಹಿಂದೆಯೂ ಕೂಡ ಸಾಕಷ್ಟು ಜನ ಆರೋಪವನ್ನ ಮಾಡಿದ್ರು. ಅವರಿಗೆ ಸಚಿವ ಸ್ಥಾನ ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಎತ್ತಿದ್ರು. ಈಗ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರುವಂತಹ ಬೆನ್ನಲ್ಲೇ ಏನಾದರೂ ಸಚಿವ ಸ್ಥಾನ ಇರುವಂತಹ ಸಂದರ್ಭದಲ್ಲೇ ಅವರ ಜಾಮೀನು ಏನಾದರೂ ರದ್ದಾಗಿ ಅವರು ಮತ್ತೆ ಜೈಲಿಗೆ ಹೋದ್ರೆ ಈ ಎಲ್ಲವೂ ಕೂಡ ಸರ್ಕಾರದ ಮೇಲೆ ಎಫೆಕ್ಟ್ ಆಗುತ್ತೆ. ಈ ಕಾರಣಕ್ಕಾಗಿ ಅವರ ಸಚಿವ ಸ್ಥಾನ ಕೂಡ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಈಗ ಆಲ್ರೆಡಿ ಅವರನ್ನ ಸಚಿವರಾಗಿ ಏನು ಮಾಡಿದ್ದಾರೆ ಅದನ್ನ ವಾಪಸ್ ಪಡಿಬೇಕು, ಅವರ ಕಡೆಯಿಂದ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ವಿಪಕ್ಷಗಳು ಕೂಡ ಹೋರಾಟವನ್ನ ಮಾಡೋದಕ್ಕೆ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕೋದಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಅವರ ಜಾಮೀನು ಏನಾದರೂ ರದ್ದು ಆದರೆ ಅವರ ಸಚಿವ ಸ್ಥಾನ ಕೂಡ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ವೀಣಾ, ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.